ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮೊನ್ನೆ ಬ್ಲಾಗ್. ಮೊನ್ನೆ ರಾತ್ರಿ ನಾನು ಬಾದಾಮಿ ನೆನೆಸಿ ಹಾಕಿದ್ದೆ. ತಿರ್ಗಾ ಮಾರ್ನಿಂಗ್ ರಾಗಿ ಗಂಜಿ ಕುಡ್ಕೊಂಡು ಫ್ರೆಶಪ್ ಆಗಿ ರಾಗಿ ಗಂಜಿ ಕುಡ್ಕೊಂಡು ನನ್ನ ಕೆಲಸ ಇಂದ ನನ್ನ ರೊಟೀನ್ನ ಕಂಪ್ಲೀಟ್ ಮಾಡಿಕೊಂಡು ಮಾರ್ನಿಂಗ್ ನಾನು ರೊಟ್ಟಿ ಕಾಳು ಪಲ್ಯ ಮಾಡಿದ್ದೆ. ಯಾವಾಗಲೂ ಟಿಫಿನ್ ಲೈಕ್ ಉಪ್ಪಿಟ್ಟು ಅವಲಕ್ಕಿ ಅದು ಇದು ಅಂತ ಇನ್ನೂ ಜಾಸ್ತಿ ಮಾಡಲ್ಲ. ಯಾರಾದರೂ ರಿಲೇಟಿವ್ಸ್ ಮನೆಗೆ ಬಂದಿದ್ದರೆ ಅಥವಾ ನನಗೇನಾದರೂ ತುಂಬ ಬೋರ್ ಆಗಿತ್ತು ನನಗೆ ಅಂತ ಅನ್ನಿಸ್ದಾಗ ಮಾತ್ರ ನಾನು ಎಲ್ಲರೂ ಟಿಫಿನ್ ಮಾಡ್ಕೊಂಡಿರ್ತೀನಿ. ಇಲ್ಲಾಂದರೆ ಆಲ್ಮೋಸ್ಟ್ ರೊಟ್ಟಿ ಕಾಳು ಪಲ್ಯ ತರಕಾರಿ ಪಲ್ಯಗಳನ್ನೇ ಮಾಡೋದು. ಸೊ ಮಾಡಿಕೊಂಡು ನಾನು ಟಿಫಿನ್ ಮಾಡಿಕೊಂಡು ಮ್ಯಾಕ್ಸಿಗೂ ಕೂಡ ಸ್ವಲ್ಪ ಊಟ ಹಾಕಿ ನೆಕ್ಸ್ಟ್ ಬ್ರೆಡ್ ಟೋಸ್ಟ್ ಆ್ಯಂಡ್ ಟೀ ಮಾಡಿಕೊಂಡು ನಾನು ಓದೋದಕ್ಕೆ ಕೂಡೋಣ ಅಂತ ಅಂದ್ಕೊಂಡೆ. ಸೊ ನಾನು ಜಿಯೋಗ್ರಫಿ ಆ್ಯಂಡ್ ಪಾಲಿಟಿ ಎಕನಾಮಿಕ್ಸ್ ಅಂತೂ ತುಂಬ ಜಾಸ್ತಿ ಏನು ಓದಿಲ್ಲ, ಅಲ್ಲಿಗೆ ಬಿಟ್ಟಿದ್ದೀನಿ ಅರ್ಧಕ್ಕೆ ಮಾತ್ರ. ಬಿಕಾಸ್ ನಾನು ಫಸ್ಟ್ ಟೈಮ್ ಅದನ್ನು ರಿವಿಷನ್ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಅದನ್ನು ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಹಾಗಾಗಿ ಎಕನಾಮಿಕ್ಸ್ನ ಸ್ಟಾಪ್ ಮಾಡಿದ್ದೀನಿ ಸದ್ಯಕ್ಕೆ. ಓದ್ಕೋತೀನಿ, ಸ್ವಲ್ಪ ನನಗೆ ಡಿಸ್ಟ್ರಾಕ್ಷನ್ಸ್ ಇದೆ. ಸೊ ಅದರಿಂದ ಸ್ವಲ್ಪ ಹೊರಗೆ ಬಂದು ನೆಕ್ಸ್ಟ್ ಮತ್ತೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಆ್ಯಸ್ ಯೂಶ್ವಲ್ ಜಿಯೋಗ್ರಫಿ ಆ್ಯಂಡ್ ಪಾಲಿಟಿ ಅಂತೂ ಟಚ್ಚಲ್ಲಿದ್ದೀನಿ. ಸೊ ಓದ್ತಾನೇ ಇದ್ದೀನಿ. ತುಂಬ ಹೊತ್ತು ಕೂತ್ಕೊಂಡು ಓದೋದಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಸ್ವಲ್ಪನಾದರೂ ಓದ್ತಾ ಇದ್ದೀನಿ. ಆ್ಯಂಡ್ ಇವಾಗ ನಮ್ಮ ಯಜಮಾನ್ರಿಗೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಇರೋದ್ರಿಂದ ಅವ್ರಿಗೂ ಮೇ ಬಿ ಇನ್ನೊಂದು 5 days ಏನೋ ಉಳಿದಿರಬೇಕು ಅಷ್ಟೇ. ಸೊ ಅವರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಸೊ ಅವ್ರಿಗೆ ಏನೇನು ಬೇಕು ಏನೇನಿಲ್ಲ. ನಾರ್ಮಲ್ ಡೇಸ್ ಎಲ್ಲ ಇದ್ದಾಗ ಅವ್ರು ಆಫೀಸ್ಗೆ ಹೋಗ್ತಾಯಿದ್ರು ಬರ್ತಾಯಿದ್ರು ಅವ್ರ ಟೈಮಿಂಗ್ಸಿಗೆ. ಬಟ್ ನನಗೆ ಸ್ವಲ್ಪ ಆವಾಗ ನಾನು ಓದ್ತಾ ಇರ್ತೀನಲ್ಲ, ಸ್ವಲ್ಪ ಆವಾಗ ನನಗೆ ಚಿಕ್ಕದಾಗಿ ಏನಾದರೂ ಹೆಲ್ಪ್ ಮಾಡ್ತಾಯಿದ್ರು. ಸೊ ಇವಾಗ ಅವ್ರದ್ದು ಎಕ್ಸಾಮ್ಸ್ ಇರೋದ್ರಿಂದ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ನಾನು. ಸೊ ಹಾಗಾಗಿ ಅವ್ರಿಗೆ ಕೊಡ್ತಾಯಿದ್ದೀನಿ. ಸೊ ಅವ್ರಿಗೆ ಏನೇನು ಬೇಕು ತಿನ್ನೋದಕ್ಕೆ ಅಥವಾ ಕುಡಿಯೋದಕ್ಕೆ ಅಥವಾ ಅವ್ರಿಗೆ ನಾನು ಡಿಸ್ಟರ್ಬ್ ಮಾಡದೇ ಇರೋ ಥರ, ಸೊ ಆ ಥರ ಇದ್ಕೊಂಡು ಅವ್ರಿಗೆ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೂ ತುಂಬ ಬೋರ್ ಆಗ್ತಾಯಿತ್ತು. ಸೊ ನಮ್ಮ ಮನೆಗೆ ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡಿಕೊಂಡು ನಮ್ಮ ಯಜಮಾನ್ರು ಬಂದರು. ಅವ್ರು ಊಟ ಮಾಡ್ಕೊಂಡು ಹೋದರು. ನಾನು ಕೂಡ ಊಟ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಮಜ್ಜಿಗೆ ಕುಡಿಯೋಣ ಅಂತ ಮಜ್ಜಿಗೆ ಮಾಡಿಕೊಂಡೆ. ಮಾಡಿಟ್ಟಿದ್ದೆ ನಮ್ಮ ಯಜಮಾನ್ರಿಗೂ, ಬಟ್ ಅವರು ಮರೆತು ಹಾಗೆ ಹೋಗಿದ್ದಾರೆ ಕುಡಿದೆ. ಸೊ ಅವರಿಗಂತ ಮತ್ತೆ ಫ್ರಿಜ್ಜಲ್ಲಿ ಎತ್ತಿಟ್ಟೆ, ನೈಟ್ ಬೇಕಿದ್ದರೆ ಬಂದು ಕುಡಿತಾರೆ ಅಂತ. ಸೊ ನಾನು ಮಾತ್ರ ಕುಡ್ಕೊಂಡು ನನ್ನ ಗ್ಲಾಸ್ ಇಟ್ಕೊಂಡ್ರೆ ಸಾಕು, ನನ್ನ ಗ್ಲಾಸ್ನೇ ನೋಡ್ತಾ ಇರುತ್ತೆ. ಏನೋ ಕುಡಿತಾ ಇದ್ದಾಳೆ ಇವಳು, ನನಗೆ ಕೊಡ್ತಾ ಇಲ್ಲ ಅಂತ. ಇವನ್ ನಾನು ಪ್ಲೇಟ್ ಇಟ್ಕೊಂಡು ತಿಂತಾಯಿದ್ರು ಅಷ್ಟೇ, ಇವಳೇನೋ ತಿಂತಾ ಇದ್ದಾಳೆ, ನನ್ನನ್ನು ಬಿಟ್ಟು ತಿಂತಾ ಇದ್ದಾರೆ, ನನಗೇನು ಕೊಡ್ತಾ ಇಲ್ಲ ಅಂತ ಯಾವಾಗಲೂ ಮುಖ ನೋಡ್ತಾನೆ ಇರುತ್ತೆ. ತಿನ್ನೋದು ಕುಡಿಯೋದು ಅಂದರೆ ಸಾಕು, ಫುಲ್ ಶಾರ್ಪ್ ಇದೆ. ಆ್ಯಂಡ್ ನಮ್ಮ ಯಜಮಾನ್ರು ಬೇಗ ಇವತ್ತು 4:45 ಬಂದರು. ಬಿಕಾಸ್ ಓದಬೇಕಿತ್ತು ಅಲ್ವ ಅವರು. ಸೊ ಹಾಗಾಗಿ ಬೇಗ ಬಂದರು. ಆ್ಯಂಡ್ ನಮ್ಮ ಮನೆಗೆ ಇವತ್ತು ನಮ್ಮ ಪಕ್ಕದ ಮನೆ ಹುಡುಗಿರು ಅಂದರೆ ಒಂಥರ ರಿಲೇಟಿವ್ಸ್ ಟೈಪೇ ಹಾಗೆ ಬಂದಿದ್ದರು. ಸೊ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡೆ. ಆ್ಯಂಡ್ ನಮ್ಮ ಓನರ್ ಆಂಟಿ ಕೆಳಗಡೆ ವಾಕ್ ಮಾಡ್ತಾಯಿದ್ರು. ಅವ್ರ ಗಿಡಗಳನ್ನು ನೋಡ್ತಾ ನಿಂತಿದ್ರು. ಸೊ ಹಾಯ್ ಮಾಡಿ ಅಂತ ಹೇಳಿದೆ. ಸೊ ಹಾಯ್ ಮಾಡಿದ್ರು. ಆ್ಯಂಡ್ ಇವಳ ಹೆಸರು ಪಿಂಕಿ ಅಂತ. ಸೊ ಇವಳಿಗೆ ಪ್ರಾಣಿಗಳಂದರೆ ಸ್ವಲ್ಪ ಜಾಸ್ತಿ ಇಷ್ಟ. ಮೊದಲು ನಮ್ಮ ಮನೆಯಲ್ಲಿ ಒಂದು ಚಿಕ್ಕದು ಬೆಕ್ಕಿತ್ತು, ಅದಕ್ಕೆ ಮಿಲು ಅಂತ ಹೆಸರಿಟ್ಟಿದ್ವಿ. ಸೊ ಅದು ಮೇಲಿಂದ ಬಿದ್ದು ಸತ್ತೋಗ್ಬಿಡ್ತು ಪಾಪ. ಸೊ ಈ ನಾಯಿ ತರೋದಕ್ಕೂ ನಾವು ತುಂಬ ಯೋಚನೆ ಮಾಡಿದ್ವಿ. ಅಯ್ಯೋ ಈಗೋ ಏನೋ ನಾವು ಬೇರೆ ಟಾಪಲ್ಲಿದ್ದೀವಿ, ಸೊ ಏನಾಗುತ್ತೋ ಏನೋ ಅಂತ. ಬಟ್ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋತಾ ಇದ್ದೀವಿ ಅಷ್ಟೇ. ಕೆಳಗಡೆ ಹೋಗಿ ಬಿಡದೆ, ಕಾಂಪೌಂಡ್ ಮೇಲೆಲ್ಲ ಹತ್ತೋದಕ್ಕೂ ಬಿಡದೆ ನೋಡ್ಕೋತಾ ಇದ್ದೀವಿ. ಆ್ಯಂಡ್ ಈವ್ನಿಂಗ್ ಈ ಥರ ಕ್ಲೈಮೇಟ್ ಇತ್ತು. ಸೊ ಮಳೆ ಬರೋ ಥರ ಇತ್ತು. ಹೊರಗಡೆ ಕ್ಲೈಮೇಟ್ ನೋಡ್ತಾ ಎಂಜಾಯ್ ಮಾಡ್ತಾಯಿದ್ವಿ ನಾನು, ಪಿಂಕಿ, ಸ್ವೀಟಿ. ಆ್ಯಂಡ್ ಅಕ್ಕ ಉನೋ ಕಾರ್ಡ್ಸ್ ಆಡೋಣ ಅಂತ ಹೇಳಿದ್ರು. ಸರಿ ಆಯಿತು ಆಡೋಣ ಅಂತ ಅಂದೆ. ಸೊ ಉನೋ ಕಾರ್ಡ್ಸ್ ತೊಗೊಂಡು ಬಂದಳು ಮನೆಗೆ ಹೋಗಿ. ಸೊ ಆಟ ಆಡಿದ್ವಿ, ತುಂಬ ಮಜಾ ಬಂತು. ತುಂಬ ದಿನ ಆಗಿತ್ತು, ಅಂದರೆ ತುಂಬ ವರ್ಷಗಳೇ ಆಗಿತ್ತು. ಆವಾಗ ಕೊರೋನಾದಲ್ಲಿ ನನ್ನ ತಮ್ಮರ ಜೊತೆಗೆ ಆಡಿದ್ದೆ, ಬಿಟ್ಟರೆ ಇವಾಗಲೇ ಆಡ್ತಾ ಇರೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸಮ್ ರೂಲ್ಸ್ನ ಮರೆತೋಗಿದೆ, ಮತ್ತು ನೆನಪು ಮಾಡಿಕೊಂಡೆ. ಆ್ಯಂಡ್ ನೈಟ್ ಅಡುಗೆ ಮಾಡಬೇಕಿತ್ತು. ಸೊ ಅಡುಗೆ ನಾನು ಕಂಪ್ಲೀಟ್ ಮಾಡಿಕೊಂಡೆ, ಅಡುಗೆನೂ ಮಾಡಿಟ್ಕೊಂಡೆ. ಆ್ಯಂಡ್ ಪಿಂಕಿ ಜೊತೆಗೆ ನಮ್ಮ ಮ್ಯಾಕ್ಸಿ ತುಂಬ ಅಟ್ಯಾಚ್ ಆಗಿದೆ. ಅವಳ ಜೊತೆ ತುಂಬ ತರಲೆ ಮಾಡುತ್ತೆ. ಅವಳಿಗೂ
ನಮ್ಮ ಮ್ಯಾಕ್ಸಿ ಅಂದರೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ಆಟ ಆಡ್ತಾಳೆ. ಅದಕ್ಕೂ ಏನೋ ಒಂಥರ ಮೇ ಬಿ ಅದು ಅಂದ್ಕೊಂಡಿರುತ್ತೆ ಇದು ಯಾವುದೋ ನನ್ನ ಪೀಸ್ ಥರ ಇದೆ ಅಂತ. ಸೊ ಇಬ್ಬರು ಆಟ ಆಡೋದನ್ನು ನೋಡಿ ನಾವು ನಕ್ಕು ನನಗೂ ಸಾಕಾಗೋಯಿತು. ನಂದು ಅಡುಗೆ ಎಲ್ಲ ಕಂಪ್ಲೀಟ್ ಆಗಿತ್ತು. ಸೊ ಅವರು ಕೂಡ ಮನೆಗೆ ಹೋದರು. ಸೊ ಸ್ವಲ್ಪ ಹೊತ್ತು ಪೀಸ್ಫುಲ್ಲಾಗಿ ಓದೋಣ ಅಂತ ನಾನು ಪಾಲಿಟಿ ಓದ್ಕೊಂಡು ನಾನು ಮತ್ತೆ ಊಟ ಮಾಡ್ಕೊಂಡು ಬಂದು ಕೂತ್ಕೊಂಡೆ, ಮತ್ತು ಸ್ವಲ್ಪ ಓದೋಣ ಅಂತ. ಸೊ ಇದು ನನ್ನ ವ್ಲಾಗ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ.